ನನ್ನ ಮಗಳಿಗೆ ಕೊಟ್ಟಿರೋಂಥ ಈ ಕಿಟ್ಟು ಪ್ರಿ ಕೆ ಜಿಗೆ ಓಪನ್ ಮಾಡೋಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆ ಅಂದರೆ ಇದು ತುಂಬ ಭಾರ ಇದೆ. ಆಲ್ರೆಡಿ ನನ್ನ ಮಗಳೂ ಅಷ್ಟು ಕೆ ಜಿ ಇಲ್ಲ, ಇದ್ರಷ್ಟು ಕೆ ಜಿ. ಸೊ ಓಪನ್ ಮಾಡೋಣ ಬನ್ನಿ, ಏನೇನಿರುತ್ತೆ ಅಂತ ನೋಡೋಣ. ಸ್ಟಾರ್ಟ್ ಮಾಡೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಅರ್ಪಿತಾ ಅಭಿಷೇಕ್. ಸೊ ಇವತ್ತು ಏನಪ್ಪ ಇದು ಕಿಟ್ ಇಟ್ಕೊಂಡು ಯೂನಿಫಾರ್ಮ್ ಇಟ್ಕೊಂಡು ಬಂದ್ಬಿಟ್ಟಿದ್ದೀನಿ ಅಂದ್ಕೊಂಡಿದ್ದೀರಾ? ಸೊ ನನ್ನ ಮಗಳಿಗೆ 2 ಇಯರ್ಸ್ಗೆ ಸ್ಕೂಲ್ ಜಾಯಿನ್ ಮಾಡಿದ್ಮಲ್ಲ, ಅದಕ್ಕೆ ಯೂನಿಫಾರ್ಮ್ ಬಂದಿದೆ, ಬುಕ್ಸ್ ಬಂದಿದೆ. 2 ವರ್ಷದ ಮಕ್ಕಳಿಗೆಲ್ಲ ಏನು ಕೊಟ್ಟಿರ್ತಾರೆ ಅಂತ ಕ್ಯೂರಿಯಾಸಿಟಿ ನಮಗೂ ಇದೆ. ಸೊ ನಿಮಗೂ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ನಿಮ್ಮ ಮುಂದೆನೇ ಓಪನ್ ಮಾಡೋಣ ಅಂತ ಓಪನ್ ಮಾಡ್ತಾ ಇದ್ದೀವಿ. ಹಾಂ, ಸೊ ಫಸ್ಟು ಒಂದು ಪೇರ್ ಆಫ್ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಎರಡು ಕಲರಲ್ಲಿ. ನೋಡೋಣ ಹೇಗಿದೆ ಅಂತ. ವಜ್ರ ಹೇಗಿದೆ ಅಂತ ನೋಡೋಣ. ವಾವ್, ವಜ್ರ ಇಲ್ಲೋಡಿ. ಏನಿದು? ಹಾಂ, ಜಿರಾಫೆ ಅಲ್ಲ, ಡೀರ್. ಜಿರಾಫೆ ಏನ್ರಿ ಇದು? ಡೀರ್. ಹಾಕೋಣ. ವಜ್ರಂಗೆ ಹೆಂಗೆ ಕಾಣಿಸುತ್ತೆ ನೋಡೋಣ, ಅಲ್ಲಿ ತೋರಿಸು. ವಾವ್, ಓಕೆ. ಒಂದು ಟೀ ಶರ್ಟ್ ಕೊಟ್ಟಿದ್ದಾರೆ. ಇದು ಶಾರ್ಟ್ಸ್ ಅನಿಸುತ್ತೆ. ವಾವ್, ವಜ್ರಂದು ಮಿಡಿ, ಶೋ ನೈಸ್. ಓಕೆ, ಇದನ್ನು ಓಪನ್ ಮಾಡೋಣ. ಮಾಡೋಣವಾ? ವಾವ್, ಟೀ ಶರ್ಟ್. ಕೊಡಿ, ಪ್ಯಾಂಟ್ ಓಪನ್. ವಾವ್, ವಜ್ರ ಪ್ಯಾಂಟ್ ಚೆನ್ನಾಗಿದೆ. ವಜ್ರ ತುಂಬ ಚೆನ್ನಾಗಿದೆ. ಇಲ್ಲೋಡು ವಜ್ರ ಪ್ಯಾಂಟ್ ಇಲ್ಲೋಡಿ. ಡಿಸೈನ್ ಎಲ್ಲ ಇದೆ. ವಾವ್, ನೈಸ್. ಹಾಕೊಂಡು ಹೋಗ್ತೀರಾ ಸ್ಕೂಲ್ಗೆ? ಹೋಗಲ್ವಾ? ಯಾಕೆ ಹೋಗಲ್ಲ ನೀವು ಸ್ಕೂಲ್ಗೆ? ಇವತ್ತು ಚೆನ್ನಾಗಿತ್ತು ಅಂತ ಹೇಳಿದ್ರಲ್ಲ ಸ್ಕೂಲಲ್ಲಿ. ಸೊ ಇವಾಗ ಯೂನಿಫಾರ್ಮ್ ಆಯಿತು. ಇವಾಗ ಲಿಟಲ್ ಮಿಲಿಯನ್ ಸ್ಕೂಲಿಗೆ ಸೇರಿಸಿರೋದು ನಾವು ವಜ್ರನ. ಸೊ ಇವಾಗ ಕಿಟ್ ಓಪನ್ ಮಾಡೋಣ. ವಜ್ರ ಓಪನ್ ಮಾಡೋಣ. ಹ್ಯಾಪಿನಾ? ಈ ಕಡೆ ಕೂತ್ಕೊಳ್ಳಿ. ಹ್ಯಾಪಿನಾ? ಹ್ಯಾಪಿ? ಓಪನ್ ಮಾಡೋಣ. 1 2 3. ವಾವ್, ವಜ್ರನ್ಗೆ ಸ್ಕೂಲ್ ಬ್ಯಾಗ್. ಇಲ್ಲಿದೆ ನೋಡಿ, ಡೀರ್ ಇದೆ ನೋಡಿ, ಇಲ್ಲಿ ಕುತ್ಕೊಳ್ಳಿ. ಒಂದು ಸ್ಕೂಲ್ ಬ್ಯಾಗ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಏನೇನು ಕೊಟ್ಟಿದ್ದೀವಿ ಅಂತ. ಸೌಂಡ್ ಡಿಸ್ಟರ್ಬೆನ್ಸ್ ಇದೆ. ಎಮ್ಮಿ ಕಲರ್ಸ್, ಅನಿಮಲ್ಸ್, ಆಮೇಲೆ ಇರಪ್ಪ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನ ಲಿಸ್ಟ್ ಕೊಟ್ಟಿದ್ದಾರೆ. ಸೊ ಬನ್ನಿ ಓಪನ್ ಮಾಡೋಣ. ವಾವ್, ವಜ್ರ. ವಾವ್, ಹೆಂಗೆ ಓಪನ್ ಮಾಡೋದಪ್ಪ ಇದು? ವಾವ್, ವಜ್ರ ಕಲರ್ಸ್ ಕೊಟ್ಟಿದ್ದಾರೆ ಪೇಂಟ್ ಮಾಡೋಕ್ಕೆ. ವಜ್ರನ್ ಸ್ಕೂಲಲ್ಲಿ ಪೇಂಟ್ ಮಾಡಿಸ್ತಾರೆ. ಓಕೆ, ಇಷ್ಟ ಇರೋದು. ಸೊ ಕಲರ್ ಪೇಂಟಿಂಗ್ ಕೊಟ್ಟಿದ್ದಾರೆ. ಆಮೇಲೆ ಬುಕ್ ಕೊಟ್ಟಿದ್ದಾರೆ, ಮಕ್ಳ ಕೈಲಿ ಮಾಡಿಸ್ತಾರೆ ಆ್ಯಕ್ಟಿವಿಟಿ. ಇದನ್ನೆಲ್ಲ ಇದೆಲ್ಲ ಕಟೌನ್ ಮಾಡಿ ಇದೆಲ್ಲ ಆ್ಯಕ್ಟಿವಿಟಿ ಅಣಿಸೋದು ಎಲ್ಲ ಇದೆ. ಸೊ ಇದು ಆ್ಯಕ್ಟಿವಿಟಿ 4 ಅಂತೆ. ವಾವ್, ನೈಸ್ ವಜ್ರ. ಆ್ಯಕ್ಟಿವಿಟಿ 7 ಅಂತೆ. ಆ್ಯಕ್ಟಿವಿಟಿ 1, ಆ್ಯಕ್ಟಿವಿಟಿ 5 ಇಷ್ಟು. ಇಲ್ಲಿ ಆ್ಯಕ್ಟಿವಿಟಿ 6 ಇದೆ, 1 ಇದೆ, ಈ ಕಡೆ 1 ಇದೆ, ಈ ಕಡೆ 2 ಇದೆ, ಈ ಕಡೆ 7, ಈ ಕಡೆ 8, 3, 4, 10 ಆ್ಯಕ್ಟಿವಿಟೀಸ್ವರೆಗೂ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಸ್ಕೂಲಲ್ಲಿ ಮಾಡಿಸ್ತಾರೆ ಅನಿಸುತ್ತೆ. ನಿಜವಾಗ್ಲೂ ನನ್ನ ಮಗಳನ್ನೇ ಇದೆಲ್ಲ ಹಿಂಗೆ ಕರೆಕ್ಟಾಗಿ ಇಟ್ಕೋತಾಳ ಅನ್ನೋದೇ ಡೌಟ್ ನನಗೆ. ಎಲ್ಲ ಹರಿದು ಬಿಸಾಕ್ತಾರೆ ಅಲ್ವೇನಪ್ಪ. ಚೆನ್ನಾಗಿ ಇಟ್ಕೋಬೇಕು ಇದನ್ನೆಲ್ಲ, ಓಕೆನಾ? ನಿಮ್ಮ ಫ್ರೆಂಡ್ಸ್ ಎಲ್ಲ ಮಾಡಬೇಕಾದ್ರೆ ನಿಮಗೆ ಬೇಜಾರಾಗಬಾರ್ದಲ್ವಾ? ಇವು ಬೇಡ ಸ್ಕೂಲಿಗೆ. ಅದೆಲ್ಲ ಸ್ಕೂಲಿಗೆ ವಜ್ರ. ಇದೆಲ್ಲ ಮ್ಯಾಮ್ದು. ಇದು ಮ್ಯಾಮ್ ಹೊಡಿತಾರೆ, ಓಕೆನಾ? ಸರಿ, ಇದನ್ನೆಲ್ಲ ಹಿಂಗೆ ಪ್ಯಾಕ್ ಬಿಡಿ ನೀವು. ನನ್ನ ಕೈ ಬಿಡಿ. ಇವಾಗ ಇದೇನೋ ಬಾಲ್ ಇದೆ, ಗೊತ್ತಿಲ್ಲ ಏನು ಬಾಲ್ ಇದು ಅಂತ. ಸೊ ಡ್ಯಾನ್ಸಿಂಗ್ ಬಾಲ್ ಥರ ಬರುತ್ತಲ್ಲ, ಆ ಥರನ ಗೊತ್ತಿಲ್ಲ. ಏನು ಬಾಲ್ ರೀ ಇದು? ನೋಡ್ತೀರಾ? ನಿಮಗೂ ಗೊತ್ತಿಲ್ಲ. ಇರಪ್ಪ, ಇದೊಳಗಡೆ 1 ನಿಮಿಷ ಅಲ್ಲಿ ಕಪ್ಸ್ ಎತ್ಕೊಬರೋಗಿ.
ಇದೇನೋ ಕ್ರಯಾನ್ಸ್ ಅಂತ ಇದೆ, ಕ್ರಯಾನ್ಸ್ ಬಾಲ್ ಅಂತ. ಅಯ್ಯೋ ಇದೆಲ್ಲ ಸ್ಕೂಲ್ಗೆ ಬಿಡು. ವಾವ್, ಮೈ ಜರ್ನಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಜ್ರ ಏನೇನು ಮಾಡ್ತಾರೆ ಆ್ಯಕ್ಟಿವಿಟೀಸ್ ಎಲ್ಲ ಇಲ್ಲಿ ಒಂದು ಫೈಲ್ ಮಾಡಿಕೊಡ್ತಾರೆ ಅವರೇ ಆ್ಯಡ್ ಮಾಡಿಬಿಟ್ಟು ನಮಗೆ ಲಾಸ್ಟ್ ಇಯರ್ ಎಂಡಲ್ಲಿ ಕೊಡ್ತಾರೆ ಅನಿಸುತ್ತೆ ಮೋಸ್ಟ್ಲಿ ಏನೇನು ಮಾಡಿದ್ದಾರೆ ಮಗು ಅಂತ. ಸೊ ಅದೊಂದಿದೆ. ಇದೇನು ಕೊಡಪ್ಪ ಇಲ್ಲಿ ನೋಡೋಣ, ಏನಿದು? ವಾವ್, ವಜ್ರಂಗೆ ಏನೇನೋ ಕೊಟ್ಟಿದ್ದಾರಲ್ಲಪ್ಪ. ಇರವಾ? ಓ, ಏನೋ ಮೋಸ್ಟ್ಲಿ ಕುಕ್ಕಿಂಗ್ ಥರ ಏನಾರು ಆ್ಯಕ್ಟಿವಿಟಿ ಮಾಡಿಸ್ತಾರೆ ಅನಿಸುತ್ತೆ. ಸೊ ಅದಕ್ಕೆ ಇದೊಂದು ಕೊಟ್ಟಿದ್ದಾರೆ. ಇರಿ ವಜ್ರ. ಸೊ ಹಂಗೆ ಫೋಲ್ಡ್ ಮಾಡಿ ಇಟ್ಬಿಟ್ರೆ ಒಳ್ಳೆಯದು, ಇಲ್ಲ ಅಂದರೆ ಹಂಗೆ ಮೆಸ್ಸಿ ಮೆಸ್ಸಿ ಆಗುತ್ತೆ. ಒಂದು ಕ್ಲಾತ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ. ಹಂಗೆ ಕಾರ್ಡ್ ಕೊಟ್ಟಿದ್ದಾರೆ, ಐ ಡಿ ಕಾರ್ಡ್ ಮತ್ತು ಮೋಸ್ಟ್ಲಿ ಡೈರಿ ಇರಬೇಕೇನೋ. ಓಪನ್ ಮಾಡೋಣ ಇರಮ್ಮ, ತೋರಿಸ್ತೀನಿ ರೀ ನಾನು. ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ, ಇದು ಓಪನ್ ಮಾಡೋಕ್ಕಾಗ್ತಾ ಇಲ್ಲ, ಫುಲ್ ಟೈಟ್ ಇದೆ. ಐ ಡಿ ಕಾರ್ಡು ಮತ್ತು ಡೈರಿ ಅನಿಸುತ್ತೆ ಇದು. ಓಕೆ, ಇದೊಂದು. ಮತ್ತು ಇಲ್ಲೊಂದು ಪೇಂಟ್ ಬುಕ್ ಕೊಟ್ಟಿದ್ದಾರೆ ಆರ್ಟ್ ಮಾಡೋದಲ್ಲಿ. ಇಲ್ಲಿ ಈ ಥರ ಏನಿರುತ್ತೆ, ಇದು ಸ್ಯಾಡ್ ಫೇಸ್ ಅಂತ ಇಲ್ಲಿ ಡ್ರಾ ಮಾಡಿಸ್ತಾರೆ ಅನಿಸುತ್ತೆ. ಪ್ಲೇಸ್ ದ ಹ್ಯಾಂಡ್ ಆ್ಯಂಡ್ ಪೇಪರ್. ಇಲ್ಲಿ ಪೇಪರ್ ಮೋಸ್ಟ್ಲಿ ಸ್ಯಾಡ್ ಫೇಸ್ ಥರ ಕಟ್ ಮಾಡಿಬಿಟ್ಟು ಅಣ್ಸೋ ಥರ ಆ್ಯಕ್ಟಿವಿಟಿ ಮಾಡಿಸ್ತಾರೆ ಅನಿಸುತ್ತೆ ಇದು. ಏಯ್ ಅಯ್ಯೋ, ಏನು ಬಂದ್ಬಿಟ್ಟು ಲಿಟಲ್ ಅರ್. ನೀವೆಲ್ಲ ಮುಟ್ಬೇಡಿ ಇರಿ. ಇದು ಬಂದ್ಬಿಟ್ಟು ಅಟ್ ಹೋಮ್, ಮೋಸ್ಟ್ಲಿ ಮನೇಲಿ ಮಾಡೋದು ಆ್ಯಕ್ಟಿವಿಟಿ. ಇದು ಮನೇಲಿ ಮಾಡೋಕ್ಕೆ ಕೊಡ್ತಾರೆ ಅನಿಸುತ್ತೆ. ಇದು ಈ ಥರ ಇದು ಕಲರ್ ಮಾಡ್ಸೋಕ್ಕೆ, ಮಕ್ಳ ಹತ್ರ ಕಲರ್ ಮಾಡಿಸಿ ಅಂತ ಕೊಡ್ತಾರೆ. ಇಲ್ಲ ಅದು ಬಿಡಿ, ಓಪನ್ ಮಾಡೋಕ್ಕಾಗಲ್ಲ. ಓಕೆ, ನೆಕ್ಸ್ಟು ಇದು ಅಟ್ ಹೋಮ್ ಬುಕ್ 2 ಅಂತಲೇ ಇದೆ, ಸೇಮ್ ಬುಕ್ಕೆ, ಮೋಸ್ಟ್ಲಿ ಸೇಮ್ ಇದೆ. ಸೊ ಈ ಥರ ಪಿಕ್ಚರ್ಸ್ ಚೇಂಜ್ ಇರುತ್ತೆ, ಸೇಮ್ ಇರುತ್ತೆ. ಸೊ ಇಲ್ಲಿ ಆ್ಯಕ್ಟಿವಿಟೀಸ್ ಇರುತ್ತೆ, ನೋಡಿಕೊಂಡು ಮಾಡಿಸ್ಬೇಕು. ನೆಕ್ಸ್ಟ್ ಇದೇನು ಬುಕ್ಕು ಇರಪ್ಪ, ಇದು ರೈಮ್ಸ್ ಬುಕ್ ಅನಿಸುತ್ತೆ. ರೈಮ್ಸ್ ವಜ್ರಂಗ್ ರೈಮ್ಸ್ ಇದೆ. ಸೊ ನಮಗೆಲ್ಲ ಜಾನಿ ಎಸ್ ಎಸ್ ಪಪ್ಪ ಸಾಂಗ್ ಅದು. ಜಾನಿ ಎಸ್ ಪಪ್ಪ ಆ ರೈಮ್ಸ್ ಇತ್ತು, ಇವರಿಗೆಲ್ಲ ಬೇರೆ ಇರುತ್ತೆ. ಸೊ ಇದೆಲ್ಲ ಕೊಡ್ತೀನಿ. ಇದು ಮ್ಯಾಚ್ ದ ಫಾಲೋಯಿಂಗ್ ಮಾಡೋದು ಅನಿಸುತ್ತೆ. ಬ್ರಷು ಮತ್ತು ಸಾಕ್ಸ್ ಎಲ್ಲ ಎಲ್ಲೆಲ್ಲಿದೆ ಮ್ಯಾಚ್ ಮಾಡಿ ಇದು ಮಾಡೋಂಥದ್ದು. ಇದೊಂದು ಬುಕ್ ಇದೆ. ಸೊ ಇಲ್ಲೊಂದು ಕಲರ್ ಬುಕ್ ಇದೆ. ಮೋಸ್ಟ್ಲಿ ಇದೆಲ್ಲ ಕಲರ್ ಮಾಡಿಸ್ತಾರೆ. ಇದೆಲ್ಲ ಆ್ಯಪಲ್ ಇಂದ ಎಲ್ಲಿಗೆ ಇದು ಎಸ್ ಥರ ಮಕ್ಳಿಗೆ ಹೆಲ್ಪ್ ಆಗಲಿ ಬರೆಯೋದಕ್ಕೆ, ಬುಕ್ ಇಟ್ಕೊಂಡು ಪೆನ್ಸಿಲ್ ಇಟ್ಕೊಂಡು ಅಂತ. ಇಲ್ಲೆಲ್ಲ ಫಿಂಗರ್ ಪ್ರಿಂಟ್ ಇಡಿಸ್ತಾರೆ. ಇಲ್ಲೆಲ್ಲ ಒಳಗಡೆ ಅವ್ರು ಇಷ್ಟರೊಳಗಡೆನೇ ಮಾಡಬೇಕು ಅಂತ ಫಿಂಗರ್ ಪ್ರಿಂಟಲ್ಲಿ ಇಡಿಸ್ತಾರೆ. ಇದೊಂದು. ನೆಕ್ಸ್ಟ್ ಇದು ಅನಿಮಲ್ಸ್ದು. ಈ ಬುಕ್ ಬಂದ್ಬಿಟ್ಟು ಅನಿಮಲ್ಸ್ ಅಂತ ಇದೆ. ಸೊ ಇದೆಲ್ಲ ಅನಿಮಲ್ಸ್ ರಿಲೇಟೆಡು. ಕ್ಯಾಂಗರೋ ಅಂದರೆ ಕೆ ಅಂದರೆ ಕೊಡ್ತೀನಿ. ಕೆ ಅಂದರೆ ಕೀ, ಮತ್ತು ಕೈಟು, ಕ್ಯಾಂಗರೋ, ನಟ್ಸು. ವಾನಮ್ಮ ಇರಿಮ್ಮ ಕೊಡ್ತೀನಿ. ಇದನ್ನೆಲ್ಲ ತೋರಿಸ್ಬಿಡೋಣ ಇರಿ, ನಿಮ್ಗೆ ಏನೇನು ಬುಕ್ ಬಂದಿದೆ ಅಂತ. ಆಮೇಲೆ ಇದೊಂದು ಬುಕ್ ಇದೆ, ಅದು ಆಲ್ಫಾಬೆಟ್ಸ್ದು. ಕೊಡ್ತೀನಿ. ಆಲ್ಫಾಬೆಟ್ಸ್ ಬುಕ್ ಇದೊಂದಿದೆ. ಆಮೇಲೆ ಇದು ಫನ್ ಬುಕ್ ಅಂತೆ. ಸೇಮ್ ಕೊಡ್ತೀನಿ. ಸೇಮ್ ಇದು ಅದೇ ಥರ ಇದೆ. ಎಲ್ಲ ಇಲ್ಲಿ ಕೊಟ್ಟಿರ್ತಾರೆ ಬಲೂನ್ ಥರ ಎಲ್ಲ. ಸೊ ಅಲ್ಲಿಗೆ ಫೈಂಡ್ ದ ಕಲರ್ ಮಾಡಿಸ್ತಾರೆ ಇಲ್ಲೆಲ್ಲ. ಸೇಮ್ ಅದೇ, ಮಕ್ಳಿಗೇನು ಬರೆಯೋದಿರಲ್ಲ, ಕಲರ್ ಮಾಡಿಸೋದು, ಪ್ರಿಂಟ್ ಇಡಿಸೋದು, ಲೈಕ್ ದಟ್ ಅಷ್ಟೇ. ಕೊಡ್ತೀನಿ ಆಗೋಯ್ತಿರಿ. ಇದು ಪೀಪಲ್ ಅರೌಂಡ್ ಮೀ ಅಂತ. ಓಕೆ ಇರಮ್ಮ, ಆಯಿತು. ಇದು ಬಂದ್ಬಿಟ್ಟು ಎ ಫಾರ್ ಆ್ಯಪಲ್. ಇದನ್ನು ಮ್ಯಾಚ್ ದ ಫಾಲೋಯಿಂಗು. ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟ್, ಡಿ ಫಾರ್ ಡಾಗ್, ಇ ಫಾರ್ ಎಗ್ ಅಂತ ಮ್ಯಾಚ್ ದ ಫಾಲೋಯಿಂಗ್ ಮಾಡೋದು. ಮಾಡ್ತೀರಾ ವಜ್ರ? ಓಕೆ, ಗುಡ್ ಗರ್. ಇದೊಂದು ಸೌಂಡ್ ಸಫಾರಿ ಅಂತೆ.
ಸೊ ಗೊತ್ತಿಲ್ಲ ಇದನ್ನು ಓಪನ್ ಮಾಡ್ಬೋದೋ ಮಾಡಬಾರ್ದು. ಸೊ ಇದೊಂದಿದೆ, ಓಕೆನಾ? ಇಷ್ಟೇ ಈ ಕಿಟ್ಟಲ್ಲಿ ಇರೋದು. ಇಲ್ಲೊಂದಿದೆ ಅಲ್ಲ, ಎದೊಳಿ ಬಿಡಿ, ಕಾಲೆತ್ತಿ. ಇದು ಪಜಲ್ಸ್ ಇದೆ, ಇದನ್ನ ಹಾಕ್ಬಿಟ್ಟು ಮಕ್ಳ ಕೈಲಿ ಬೇರೆ ಥರ ಇರಮ್ಮ ತಗೋ. ಇದು ಪಜಲ್ ಬುಕ್ ಥರ ಇದೆ. ಸೊ ಇದು ಸ್ಕೂಲಲ್ಲೇ ಓಪನ್ ಮಾಡ್ತಾರೆ ಅನ್ಸುತ್ತೆ. ಮಕ್ಳಿಗೆ ಅದು ಲೂಡೋ ಆಡೋದಿರುತ್ತಲ್ಲ, ಕೊಡಿಲ್ ತೋರ್ಸೋಣ, ಇಲ್ಲಿ ಲೂಡೋ ಆಡೋದಿರುತ್ತಲ್ಲ ಆ ಥರ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಇದು ಆಡಿಸ್ತಾರೆ. ಸರಿ, ಇಷ್ಟು ವಜ್ರನ್ ಬುಕ್ಸ್ ಬ್ಯಾಗಲ್ಲಿ ಇರೋದು, ಅದು ಓಪನ್ ಮಾಡಕ್ ಆಗಲ್ಲ ಕಂದ. ಪ್ಲೇ ಗ್ರೂಪ್ ಅವ್ರಿಗೆ ಇಷ್ಟೊಂದು ಆಕ್ಟಿವಿಟೀಸ್ ಇದೆಯಾ, ಇವರೆಲ್ಲ ಇಷ್ಟೊಂದು ಮಾಡ್ತಾರಾ ಅನ್ನೋದೇ ನಮ್ಗೆ ನಿಜವಾಗ್ಲೂ ನಂಬಿಕೆ ಬರ್ತಿಲ್ಲ. ಮೋಸ್ಟ್ಲಿ ಅವ್ರಿಗೆ ಆಡೋಂಥದ್ದೇ ಬುಕ್ಸ್ ಇರುತ್ತೆ. ನಮ್ಗೆ ಆ್ಯಕ್ಚುಲಿ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇಷ್ಟು ಬುಕ್ಸ್ ಇತ್ತು ಅನ್ಸುತ್ತೆ. ಇವ್ರಿಗೆ ಬರೀ 2 ವರ್ಷಕ್ಕೆ ಇಷ್ಟೊಂದು ಬುಕ್ಸ್ ಕೊಟ್ಟಿದ್ದಾರೆ. ಏನೇನು ಮಾಡ್ತಾರೋ ಇಲ್ಲ ಇಟ್ಕೋತಾರೋ ಇವರು, ಇದನ್ನೆಲ್ಲ ಅರ್ಧಾಕ್ತಾರೋ ಅನ್ನೋದು ಗೊತ್ತಿಲ್ಲ. ಇಷ್ಟು ದಿನ ನನಗೆ 10th ನಮ್ಮ ಡ್ಯಾಡಿನೇ ಬೈಂಡ್ ಮಾಡಿಕೊಟ್ಟಿರೋದು. ಇವಾಗ ನನ್ನ ಮಗಳಿಗೆ ಬೈಂಡ್ ಮಾಡಬೇಕು ಬುಕ್ಸ್ಗೆ ಅಂತಂದರೆ ಒಂಥರ ಖುಷಿ ಇದೆ, ಒಂಥರ ಫೀಲ್ ಬೇರೆ ಥರ ಇದೆ. ನಾವು ಇಷ್ಟು ದೊಡ್ಡವರಾಗ್ಬಿಟ್ವಾ ಅಂತ. ನಿಮಗೆ ವಿಡಿಯೋ ಇಷ್ಟ ಆಗಿರೋ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.